ಇದ್ದಾಗ ಒಂದ್ಸರಿ ನಮ್ಮ ಮನೆಗೂ ಬಂದಿದ್ರು ಅವರು ಧಾರವಾಡಕ್ಕೆ. ಅವರೆಲ್ಲರ ಕೆಲವೊಂದು ಕುಡ್ಕೊಂಡು ವೈಶಾಲಿ ಮೇಡಮ್ ಅವರು ಎಲ್ಲರ ಕಾಸರೊಳ್ಳಿ ಅವರು ಬಂದಿದ್ರು. ಈಗ ಏನಂದ್ರೆ ಒಂಥರ ಆಘಾತ, ಬಹಳ ಬಹಳ ಅಂದ್ರೆ ಬಹಳ ಕೆಟ್ಟ ಅನಿಸ್ಲಿಕ್ಕತ್ತದ. ಅವರಿಗೆ ಕನ್ನಡದ ಮೇಲಿರುವಂತ ಹಿಡಿತ ಮತ್ತೆ ಭಾಷೆ ಮೇಲಿರುವಂತ ಹಿಡಿತ, ಅಸ್ಪಷ್ಟತೆ, ಇಂಗ್ಲಿಷ್ ಪದವನ್ನ ಬಳಸದೆ ಅವರು ಮಾತನಾಡುವಂತ ಪರಿ, ಇದೆಲ್ಲ ಕನ್ನಡಕ್ಕೊಂದು ಆಸ್ತಿ ಆಗಿದ್ರು ಅಪರ್ಣ. ಅದೇ ಅವ್ರಿಗೆ ಬೇರೆ ಸಾಟಿನೇ ಇಲ್ಲೇ ಬಿಡಿ ಸರ್. ಎಂತ ಅದ್ಭುತ ಅಂದ್ರೆ ಅವ್ರದ್ದು ಅಭಿಮಾನ, ಕನ್ನಡದ ಮೇಲಿನ ಅಭಿಮಾನ ಮತ್ತೆ ಸ್ಪಷ್ಟ ಅವ್ರದ್ದು ಏನವ್ರ ಮಾತುಗಳು ಆಮೇಲೆ ಉಚ್ಚಾರ ಕೂಡ ಯಾವ್ದನ್ನ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಬಹಳ ಚಂದಾಗಿ, ಯಾಕಂದ್ರೆ ನಮ್ಮ ಕನ್ನಡದ ಜೀವ ಇರೋದೇ ಅದರಲ್ಲಿ. ನಿಜವಾಗ್ಲು ಒಂದು ನಿಮಿಷ ವೀರಣ್ಣ ಪತ್ತಾರ್ ಅವರೇ, ಅಪರ್ಣ ಅವರ ಪತಿ ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ, ಅವ್ರು ಏನ್ ಕ್ಲಾರಿಟಿ ಕೊಟ್ಟಿದ್ದಾರೆ ಅಪರ್ಣ ಅವರ ನಿಧನದ ಬಗ್ಗೆ ಅನ್ನೋದನ್ನ ಮೊದಲು ನೋಡೋಣ. ವೀರಣ್ಣ ಪತ್ತಿ ಅವರ ಬನ್ನಿ ನೋಡೋಣ. ಆಗ್ಲಿ ಸರ್. ಪ್ರೀತಿಯ ಮಾಡದಿ ಅಪರ್ಣೆ ಕೆಲ ಹೊತ್ತಿನ ಹಿಂದೆ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ. ಕಳೆದ 2 ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ 4ನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನನ್ನ ಸೆಣಸ್ತಾ ಇದ್ವಿ. ಈ ಹೋರಾಟದಲ್ಲಿ ಇವತ್ತು ಇಬ್ರು ಸೋತಿದ್ದೇವೆ. ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಎದುರಿಡ್ತಾ ಇದ್ದೇನೆ. ಅಪರ್ಣಾಳಿಗೆ ಬರುವ ಅಕ್ಟೋಬರಿಗೆ 58 ವರ್ಷ ತುಂಬುತ್ತಿತ್ತು. ಎಲ್ಲರ ಪ್ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡು ಮಾತುಗಳನ್ನ ನಿಲ್ಲಿಸ್ತೇನೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಿರೂಪಕಿ, ನಟಿ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ. ಅವರ ಪತಿ ಸ್ಪಷ್ಟನೆಯನ್ನು ಕೊಟ್ಟಿರೋ ಹಾಗೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಸುಮಾರು 2 ವರ್ಷಗಳಿಂದ ಅಪರ್ಣ ಬಳಲ್ತಾ ಇದ್ರು. ಚಿಕಿತ್ಸೆ ಅವರಿಗೆ ನಿರಂತರವಾಗಿ ನಡೀತಾ ಇತ್ತು. ಆದರೆ ಆ ಚಿಕಿತ್ಸೆಯ ಆ ಕ್ಯಾನ್ಸರ್ನ ವಿರುದ್ಧ ಹೋರಾಡುವಲ್ಲಿ ಅವರು ಸೋತಿದ್ರು ಅನ್ನೋದನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ನಿರೂಪಕಿ ಅಪರ್ಣ ನಿಧನಕ್ಕೆ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ನಿರೂಪಕಿ ಅಪರ್ಣ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ಎಕ್ಸ್ ಅಕೌಂಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಪರ್ಣ ಅವರು ಧ್ವನಿಯಾಗ್ತಾ ಇದ್ರು. ಅಪರ್ಣ ಕಾರ್ಯಕ್ರಮದಲ್ಲಿಲ್ಲ ಅಂತ ಹೇಳಿದರೆ ಆ ಕಾರ್ಯಕ್ರಮವೇ ಅಪೂರ್ಣ ಅನ್ನೋ ರೀತಿಯಲ್ಲಿತ್ತು. ಅಪರ್ಣ ಅವರು ನಿಧನ ಆಗಿರೋದ್ರ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ನಮ್ಮ ಹಿರಿಯ ಕಲೀಗ್ ಸ್ಮಿತಾ ರಂಗನಾಥ್ ಅಪರ್ಣ ಅವರ ಜೊತೆಗೆ ಹಲವಾರು ಇಂಟರ್ವ್ಯೂಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಜೊತೆಯಾಗಿದ್ದರು. ಈಗ ನಮ್ಮ ಹಿರಿಯ ಕಲೀಗ್ ಸ್ಮಿತಾ ರಂಗನಾಥ್ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸ್ಮಿತಾ ಮೇಡಮ್ ನಮಸ್ತೆ. ಭಾಳ ನೋವಿನ ವಿಚಾರ, ಮತ್ತು ತಾವು ಬಹಳ ಹತ್ತಿರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದವರು, ಮತ್ತು ಭಾಳ ಸಂಪರ್ಕ ಒಡನಾಟ ಚೆನ್ನಾಗಿತ್ತು. ತಾವು ನೋಡ್ದಂಗೆ ಅಪರ್ಣ ಅವರು ತಮ್ಮ ಜೊತೆಲಿ ಹೇಗಿದ್ರು, ಮತ್ತು ಈ ವಿಚಾರ ತಮ್ಗೆ ಎಷ್ಟೊತ್ತಿಗೆ ಗೊತ್ತಾಯಿತು? ಶಾಕಿಂಗ್ ನಮಗಂತೂ ಮೇಡಮ್ ಇದು. ಇಲ್ಲ ರಂಜಿತ್, ತುಂಬಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಷ್ಟು ಅದೃಷ್ಟ ನನಗೆ ಬಹುಶಃ ಸಿಕ್ಕಿಲ್ಲ. ಬಟ್ ನೋ ಡೌಟ್ ಒಂದು ಕಾರ್ಯಕ್ರಮ ಮಹಾನ್ ಮಹಿಳೆ ಅಂತ ಹೇಳಿ ನಾನು ಹಿಂದಿನ ಚಾನಲ್ನಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರ ಇಂಟರ್ವ್ಯೂ ಮಾಡ್ಲಿಕ್ಕೆ ನಂಗೆ ಅವಕಾಶ ಸಿಕ್ತು. ಅಂದಿನಿಂದ ಇಂದಿನವರೆಗೂ 1 ವರ್ಷದಲ್ಲಿ ಸುಮಾರು ಒಂದು 7-8 ಬಾರಿ ಅಂತೂ ಕಂಟಿನ್ಯೂಸ್ ಆಗಿ ಮಾತನಾಡ್ತಿದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಸಿಕ್ಕಿದೆ. ಬಟ್ ಅಪರ್ಣ ಅಂದ ತಕ್ಷಣ ಬಹುಶಃ ಆ ಕಾರ್ಯಕ್ರಮದಲ್ಲೂ ನಾನು ಅದನ್ನೇ ಹೇಳಿ ಶುರು ಮಾಡಿದ್ದೆ. ಈಗ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೆಟ್ರೋದಲ್ಲಿ ಓಡಾಡೋರು ಎಲ್ಲರೂ ಕೂಡ ಕೇಳಿಸ್ಕೊಂಡಿರ್ತಾರೆ. ಇದನ್ನ ಹಿಂದಿನ ಕಾಲರ್ಸ್ ಯಾರಾದ್ರೂ ನೀವು ಬಹಳಷ್ಟು ಜನ ಅಪರ್ಣ ಜೊತೆಯಲ್ಲಿ ಇದ್ದವ್ರನ್ನ ಮಾತನಾಡ್ಸಿದ್ದೀರಿ ರಂಜಿತ್ ಆಲ್ರೆಡಿ.